ಕಾರಣ. ಅಯ್ಯೋ ಸೂಪರ್ ಮೇಡಮ್, ಖುಷಿ ಆಯ್ತು. ಹೇಳಿ ಸರ್. ಬನ್ನಿ ಸರ್, ಬನ್ನಿ ಟಿವಿಲಿ ನೋಡಿದೀವಿ ನಿಮ್ಮನ್ನ. ಹೌದಾ? ಥ್ಯಾಂಕ್ ಯು ಮೇಡಮ್. ಸುನಿಲ್ ಕುರಿಬಾಂಡ್ ಅಂತ. ಎಸ್ ಮೇಡಮ್, ಥ್ಯಾಂಕ್ ಯು. ಓಕೆ ಮೇಡಮ್, ಹೇಳಿ ಸರ್. 101 ಸುಳ್ಳು ಹೇಳಿ ಮದುವೆ ಆಗುವಂತಾರಲ್ಲ, ಇದು ಹೆಂಗೆ ಮೇಡಮ್ ಇದು? ಈ ಕಡೆ ಬನ್ನಿ, ನೆರಳಿಗೆ ಬನ್ನಿ. ಈ ಕಡೆ ತಿರ್ಗಿ. ಓಕೆ, 101 ಸುಳ್ಳು ಹೇಳಿ ಮದುವೆ ಆಗ್ತಾರಲ್ಲ, ಸೊ ಇದ್ರ ಬಗ್ಗೆ ಹೇಳ್ತೀರಾ? ನಿಮ್ಮ ಟೈಮಲ್ಲಿ ಮದುವೆನೇ ಆಗಿತ್ತು ಆ ಟೈಮು? ಆ ಥರ ಅಂದ್ರೆ ಒಂದೊಂದು ರೀಸನ್ಸ್ ಅನ್ಕೋ ಕೊಡ್ತಾರೆ. ಡೆಫಿನೆಟ್ಲಿ ಕೊಡ್ತಾರೆ. ಇವಾಗ ಹುಡುಗನ ಹತ್ರ ಒಳ್ಳೆ ಜಾಬ್ ಇದೆ ಅಂತ ಹೇಳಿರ್ತಾರೆ, ಆಕ್ಚುಲಿ ಇರಲ್ಲ, ಕಡಿಮೆ ಸಂಬಳದಿರುತ್ತೆ. ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮಾತ್ರ ಜಾಸ್ತಿ ಸಂಬಳ ಇದೆ ಅಂತ ಹೇಳಿರ್ತಾರೆ. ಆಮೇಲೆ ವಾಸ್ತವವಾಗಿ ಮದುವೆ ಆದ ನಂತರ ಗೊತ್ತಾಗೋದು ಕಡಿಮೆ ಸಂಬಳ ಇರುತ್ತೆ ಅಂತ. ಸೊ ಮೇಡಮ್, ಅದ್ರ ಸಿಕ್ಕಾಕೊಂಡೆ ಹಾಕೋತಾರೆ ಒಂದಿಲ್ಲ ಡೆಫಿನೆಟ್ಲಿ. ಬಟ್ ಮದುವೆ ಆದ ನಂತರ ಆಗೋಗಿರುತ್ತೆ. ಸುಳ್ಳು ಹೇಳ್ಬಿಟ್ಟು ಮಧ್ಯದಲ್ಲಿ ಇರ್ತಾರಲ್ಲ, ಅವ್ರು ಸುಳ್ಳು ಹೇಳಿರ್ತಾರೆ. ಸೊ ಹಂಗಾರೆ ಏನ್ ಮಾಡ್ಬೇಕು ಅಂತೀರಾ ಈ ತರ ಇರೋರಿಗೆ? ಅಂದ್ರೆ ಮಧ್ಯದವ್ರಿಗೆ ಅಥವಾ ಅಲ್ಲ, ಈಗ ಮದ್ವೆ ಆಗೋರಿಗೆ ಏನ್ ಹೇಳ್ತೀರಾ ನೀವು? ಅವ್ರಿಗೆ ಬ್ಯಾಕ್ ಗ್ರೌಂಡ್ ಎಲ್ಲ ಸ್ವಲ್ಪ ವಿಚಾರಿಸ್ಕೊಂಡು ಮಾಡಬೇಕು. ಎಸ್ಪೆಷಲಿ ಪೇರೆಂಟ್ಸ್ ತುಂಬಾ ಮುತುವರ್ಜಿ ವಹಿಸ್ಕೋಬೇಕು. ಅವರೇನೆ, ಬೇರೆಯವ್ರು ಯಾರ ಮೇಲೂ ನಂಬಾರ್ದು. ಪೇರೆಂಟ್ಸ್ಗಳೇ ಅವರೇ ಮುಂದೆ ಬಂದು ಎಲ್ಲಾನು ವಿಚಾರಿಸಿ, ಗೊತ್ತಿಲ್ಲದೇನೆ ಬ್ಯಾಕ್ ಗ್ರೌಂಡ್ ವಿಚಾರಿಸಬಹುದು. ಸೊ 101 ಸುಳ್ಳಲ್ಲಿ 101 ಸುಳ್ಳು ಹೇಳಿದ್ರೆ ಗತಿ ಏನಾಗ್ಬೋದು ಅಲ್ವಾ? ಅದು ಬಂದಿತ್ತು, ಹಳೆ ಕಾಲದಲ್ಲಿ ಬಂದಿತ್ತಲ್ಲ 101 ಸುಳ್ಳು ಅಂತ ಹೇಳ್ತಿದ್ರು. ಬಟ್ ಇವಾಗ 2 ಸುಳ್ಳು ಹೇಳಿದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ. ಅದು ಏನ್ ಮದುವೆ ಹೌದು ಸರ್, ಅಲ್ವಾ? ಬಟ್ ಹೇಳ್ಬಾರ್ದು ಅಷ್ಟೇ. ಹೇಳ್ಬಾರ್ದು ಅಂತೀರಾ? ಬಟ್ ಸತ್ಯ ಹೇಳಿದ್ರೆ ಹೆಂಗ್ ಸಿಗಲ್ವಲ್ಲ ಮೇಡಮ್? ಸತ್ಯ ಬಟ್ ಸಿಗಲ್ಲ. ಬಟ್ ವೈಫ್ಗೆ ಮೋಸ ಮಾಡ್ದಂಗ ಆಗುತ್ತಲ್ವಾ? ಹೌದು, ಕರೆಕ್ಟ್. ಹೆಣ್ಮನೆಯವರು ಸುಳ್ಳು ಹೇಳ್ತಾರೆ. ಮದ್ವೆ ಆದ್ನಂದ್ರೆ ಅದ್ ಕೊಡ್ತೀವಿ, ಇದ್ ಕೊಡ್ತೀವಿ, ಮದ್ವೆಗಿಂತ ಮುಂಚೆನೆ ಅಂತ ಹೇಳ್ತಾರೆ. ಆಮೇಲೆ ಅದಾಗಲ್ಲ. ಹೇಳ್ತೀನಿ, ವಾಸ್ತವನೇ ಇದು. ಅದು ಆಗಲ್ಲ, ಅಲ್ಲೂ ಸುಳ್ಳು ಬೀಳ್ತಾರೆ ಆಕ್ಚುಲಿ. ಅದರಿಂದ ರಿಲೇಶನ್ ಹಾಳಾಗುತ್ತೆ ಸ್ವಲ್ಪ. ಸೊ ಇರೋದ್ನ ಹೇಳ್ಬೇಕು. ವಾಸ್ತವವಾಗಿ ಏನಿದೆಯೋ ಕರೆಕ್ಟಾಗಿ ಸತ್ಯವಾಗಿ ಹೇಳ್ಬಿಟ್ಟು ಮದ್ವೆ ಆಗ್ಬೇಕು, ನಿಮ್ ಪ್ರಕಾರ ಅಂತೀರಾ? ಕರೆಕ್ಟ್. ಬಟ್ ಆ ತರದ್ ಕಷ್ಟ ಇದೆ. ಬಟ್ ಹೇಳಕ್ಕಾಗಲ್ಲ, ಹೆಣ್ಣು ತುಂಬಾ ಇಷ್ಟ ಆಗ್ಬಿಟ್ಟಿರ್ತಾನೆ ಗಂಡಿಗೆ ಅಲ್ವಾ? ಬಿಡಕ್ಕಾಗಲ್ಲ, ಈ ಹುಡುಗಿನೇ ಮದುವೆ ಆಗ್ಬೇಕಾದ್ರೆ ಸುಳ್ಳು ಹೇಳಲೇಬೇಕಾಗತ್ತೆ. ಹೆಣ್ಣಿಗೆ ಗಂಡು ಇಷ್ಟ ಆಗ್ಬಿಟ್ಟಿರ್ತಾರೆ. ಸುಳ್ಳು ಹೇಳಿದಾರೆ ಅಂತ ಗೊತ್ತಾದಾಗ ಆಮೇಲೆ ಇನ್ನಷ್ಟು ಪೇನ್ ಆಗುತ್ತೆ, ಇದಾಗುತ್ತೆ. ಕರೆಕ್ಟ್, ತೊಂದರೆ ಬರುತ್ತೆ ಅಂತೀರಾ? ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಬಾಯ್ ಶಿವ್. ಬಾಯ್ ಸರ್.